ಒಂದು ಮಹತ್ವದ ಬೆಳವಣಿಗೆ ಆಗಿದೆ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಯುದ್ಧದ ಕೊಂಡಿಯಲ್ಲಿ. ಇಷ್ಟು ದಿನಗಳ ಕಾಲ ಅಮೆರಿಕ ಮತ್ತು ಇರಾನ್ನ ಬಗ್ಗೆ ದೊಡ್ಡ ಮಟ್ಟದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಇರಾನ್ನಲ್ಲಿ ಏನಾಗ್ತಾ ಇದೆ, ಅಮೆರಿಕದ ನೌಕಾಪಡೆಗಳು ಏನು ಮಾಡ್ತಾ ಇದೆ, ಅಮೆರಿಕ ಮತ್ತು ಇರಾನ್ನ ಮಾತುಕತೆ ಎಲ್ಲಿಗೆ ತನಕ ಬಂತು, ಅದಕ್ಕೆ ಇರಾನ್ ಕೌಂಟರ್ ಅಟ್ಯಾಕ್ ಮಾಡಿರೋದೇನು, ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ವಿ. ಈ ಚರ್ಚೆ ನಡುವೆ ಒಂದು ವಿಚಾರ ಸೈಲೆಂಟ್ ಆಗಿತ್ತು, ಅದು ಇರಾನ್ ಇಸ್ರೇಲ್ನ ಮೇಲೆ ದಾಳಿ ಮಾಡುವಂತಹ ವಿಚಾರ. ಯಾವುದೇ ಕ್ಷಣದಲ್ಲಿ ನಾವು ದಾಳಿ ಮಾಡ್ತೀವಿ ಅಂತ ಇರಾನ್ ಅವರು ಈ ಹಿಂದೆ ಎಚ್ಚರಿಕೆ ಕೊಟ್ಟಿದ್ದರು. ಅದರ ಭಾಗವಾಗಿ ಇದೀಗ ಇರಾನ್ ಇಸ್ರೇಲ್ನ ಮೇಲೆ 11 ಕ್ಷಿಪಣಿಗಳನ್ನು ಉಡಾವಣೆ ಮಾಡಿದೆ, ದಾಳಿ ಮಾಡಿದೆ. ಯಾವ ಕಾರಣಕ್ಕಾಗಿ ಇದು ದಾಳಿ? ಅಮೆರಿಕ ಒಂದು ಕಡೆ ಮಾತುಕತೆ ಮುಖಾಂತರ ಇರಾನ್ ಜೊತೆಗೆ ಕದನ ವಿರಾಮವನ್ನು ಘೋಷಣೆ ಮಾಡಿಕೊಳ್ಬೇಕು ಅಂತ ಬಯಸ್ತಾ ಇದ್ರೆ, ಅಮೆರಿಕದ ಮಿತ್ರ ದೇಶವಾಗಿರುವಂತಹ ಇಸ್ರೇಲು ಇರಾನ್ನ ಶತ್ರು ದೇಶವಾಗಿದೆ. ಅವರ ಅಸ್ತಿತ್ವದ ಬಗ್ಗೆ ಇವರಿಗೆ ಪ್ರಶ್ನೆಗಳಿದೆ. ಹೀಗಾಗಿ ಲೆಬನಾನ್ ಮೇಲೆ ಇಸ್ರೇಲ್ ಏನು ದಾಳಿ ಮಾಡ್ತಾ ಇತ್ತು, ಆ ಲೆಬನಾನ್ ಮೇಲೆ ಇತ್ತೀಚೆಗೆ ಮಾಡಿದಂತಹ ದಾಳಿಯ ಪ್ರತೀಕಾರವಾಗಿ ಇಸ್ರೇಲ್ ಇದೀಗ ಕೌಂಟರ್ ಅಟ್ಯಾಕ್ಗೆ ಒಳಗಾಗಿದೆ ಇರಾನ್ನಿಂದ. ಹಾಗಾದರೆ ಏನೆಲ್ಲ ಬೆಳವಣಿಗೆಗಳಾಯಿತು, ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳೇನು? ಇದೇ ಮೊದಲ ಸುದ್ದಿ, ಇರಾನ್ ವರ್ಸಸ್ ಇಸ್ರೇಲ್. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ನ ನಾಯಕರ ನಡುವೆ ಮಾತುಕತೆಗಳಾಗಿತ್ತು. ಮಾತುಕತೆಗೆ ಇರಾನ್ನವರು ಒಪ್ಪಿರಲಿಲ್ಲ, ಅದೆಲ್ಲವೂ ಕೂಡ ಭಾಗ ಗೊತ್ತಿದೆ. ಅವರು ಒಪ್ಪದೇ ಇದ್ದಾಗಲೂ ಕೂಡ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏಪ್ರಿಲ್ 7ನೇ ತಾರೀಕಿಗೆ ಇರಾನ್ ಮತ್ತು ಅಮೆರಿಕದ ನಡುವೆ ಕದನ ವಿರಾಮವನ್ನು ಘೋಷಣೆ ಮಾಡಿದರು. ಅಂದರೆ ದಾಳಿ ಆಗುವಂಥದ್ದಲ್ಲ ಅಂತ. ಆದರೂ ಕೂಡ ಅವರ ಮೇಲೆ ದಿಗ್ಬಂಧನಗಳನ್ನು ಹೇರುವ ಪ್ರಯತ್ನವನ್ನು ಅಮೆರಿಕಾದವರು ಮಾಡಿದ್ದನ್ನು ನಾವು ಗಮನಿಸಿದ್ದೀವಿ. ಆದರೆ ಈ ಕದನ ವಿರಾಮ ಘೋಷಣೆ ಆದ ನಂತರ ಮೊಟ್ಟ ಮೊದಲ ಬಾರಿಗೆ ಇರಾನ್ ಒಂದು ಭಯಾನಕ ದಾಳಿಯನ್ನು ಇಸ್ರೇಲ್ನ ಮೇಲೆ ಮಾಡಿದೆ. ಹಾಗಾದರೆ ಡೊನಾಲ್ಡ್ ಟ್ರಂಪ್ ಅವರ ಈ ಕದನ ವಿರಾಮಕ್ಕೆ ಕಿಮ್ಮತ್ತಿಲ್ವಾ? ಅಮೆರಿಕದ ಮಾತುಗಳನ್ನು ಇಸ್ರೇಲ್ ಕೇಳುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ಉಳಿದಿಲ್ವಾ? ಯಾಕೆ ಲೆಬನಾನನ್ನು, ಹೆಜ್ಬುಲ್ಲಾವನ್ನು ಟಾರ್ಗೆಟ್ ಮಾಡಿ 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 ಇಸ್ರೇಲ್ ಪದೇ ಪದೇ ದಾಳಿ ಮಾಡ್ತು? ಈ ದಾಳಿಯ ಪ್ರತೀಕಾರವಾಗಿ ಇರಾನ್ನವರು ಈ ಯಾಕೆ ಇಸ್ರೇಲ್ನ ಮೇಲೆ ದಾಳಿ ಮಾಡಿದರು ಅನ್ನುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳಿದೆ. ಅಮೆರಿಕ ಹೇಳ್ತಾ ಇದೆ ಇಸ್ರೇಲ್ಗೆ, ನೀವು ಲೆಬನಾನ್ ಮೇಲೆ ಮಾಡ್ತಾ ಇರುವಂತಹ ದಾಳಿಗಳನ್ನು ನಿಲ್ಲಿಸಬೇಕು ಅಂತ. ಮೊನ್ನೆಯಷ್ಟೇ ಜೂನ್ 3ನೇ ತಾರೀಕಿಗೆ 2 ದೇಶಗಳ ನಡುವೆ ಕದನ ವಿರಾಮ. ಲೆಬನಾನ್ನ ಅಧಿಕೃತ ಸರ್ಕಾರ ಮತ್ತು ಇಸ್ರೇಲ್ನ ಅಧಿಕಾರಿಗಳೆಲ್ಲವೂ ಕೂಡ ಬಂದು ಮಾತುಕತೆಯನ್ನು ನಡೆಸಿ ಕದನ ವಿರಾಮ ಘೋಷಣೆ ಆಗಿತ್ತು. ಕದನ ವಿರಾಮ ಘೋಷಣೆ ಆಗಿ 2 ದಿನ ಕಳೆದಿರಲಿಲ್ಲ. ಒನ್ಸ್ ಅಗೇನ್ ಹೆಜ್ಬುಲ್ಲಾ ವರ್ಸಸ್ ಇಸ್ರೇಲ್ನ ನಡುವೆ ಭೀಕರವಾದಂತಹ ದಾಳಿಗಳು ಆಗಿದ್ದನ್ನು ನೋಡಿದ್ದೀವಿ. ಈ ದಾಳಿ ಆಗಿದ್ದಕ್ಕೆ ಇರಾನ್ ಕೆಂಡ ಕಾರಿದೆ. ಯಾವ ಕಾರಣಕ್ಕಾಗಿ? ಈ ಇರಾನ್ನ ಒಂದು ಒಟ್ಟಾರೆ ನಿಲುವೇನಿತ್ತು ಅಂತ ಹೇಳಿದರೆ, ಈ ಯುದ್ಧದಲ್ಲಿ ಇಸ್ರೇಲ್ ಹೌತಿಗಳ ಮೇಲೆ, ಹೆಜ್ಬುಲ್ಲಾ ಮೇಲೆ, ಗಾಜಾ ಪಟ್ಟಿಯ ಮೇಲೆ ದಾಳಿಗಳನ್ನು ನಿಲ್ಲಿಸಬೇಕು ಅಂತ ಇರಾನ್ ಪ್ರಾಕ್ಸಿ ಯುದ್ಧಗಳನ್ನು ಮಾಡುತ್ತೆ ಅಂತ ಇಸ್ರೇಲ್ನವರು ಆರೋಪ ಮಾಡ್ತಾ ಇದ್ರಲ್ಲ, ಆ ಪ್ರಾಕ್ಸಿ ಯುದ್ಧದ ಭಾಗವಾಗಿ ಇರಾನ್ ಇದೀಗ ಇಸ್ರೇಲ್ನ ಮೇಲೆ ದಾಳಿ ಮಾಡಿತು. ಏನೇನಾಯಿತು ಬೆಳವಣಿಗೆ? ಇದಕ್ಕೆ ಇರಾನ್ನ ಕೌಂಟರ್ ಅಟ್ಯಾಕ್ ಏನಿದೆ, ಇಸ್ರೇಲ್ ಏನು ಹೇಳ್ತಾ ಇದೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಕದನ ವಿರಾಮಕ್ಕೆ ಇರಾನ್ ಇದೀಗ ಎಳ್ಳು ನೀರು ಬಿಟ್ಟಿದೆ. ಹೆಂಗೆ? ಏಪ್ರಿಲ್ನಲ್ಲಿ ಜಾರಿಯಾಗಿದ್ದಂತಹ ಕದನ ವಿರಾಮದ ಈ ಒಪ್ಪಂದ ಏನಿತ್ತು ಅದನ್ನು ಮುರಿದು ಬಿಟ್ಟಿದ್ದಾರೆ. ಇಸ್ರೇಲ್ ಈ ಹಿಂದೆಯೂ ಕೂಡ ಅದನ್ನು ಮುರಿದಿತ್ತು, ಲೆಬನಾನ್ ವಿರುದ್ಧ ದಾಳಿ ಮಾಡುವ ಮುಖಾಂತರ. ಇದೀಗ ಒನ್ಸ್ ಅಗೇನ್ ಅದು ಮುರಿತಾ ಆಗಿದೆ. ಇಸ್ರೇಲ್ ಏಕಕಾಲಕ್ಕೆ 11 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾವಣೆ ಮಾಡಿದೆ. ಲೆಬನಾನ್ ಮೇಲಿನ ಇಸ್ರೇಲ್ ದಾಳಿಗೆ ಪ್ರತೀಕಾರವನ್ನು ಟೆಹರಾನ್ ತೀರಿಸಿಕೊಂಡಿದೆ. ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ನಲ್ಲಿ ನಡುರಾತ್ರಿ ಸೈರನ್ಗಳೆಲ್ಲ ಮೊಳಗ್ತು. ಇಸ್ರೇಲ್ನ ಮೇಲೆ ಇರಾನ್ ದಾಳಿ ಮಾಡಿರೋದು ಇದು ಒಂದು ಭಾಗ. ಕದನ ವಿರಾಮ ಜಾರಿಯಲ್ಲಿದೆ. ಈ ಕದನ ವಿರಾಮದ ಜಾರಿಯಲ್ಲಿ ಇದ್ದಾಗಲೂ ಕೂಡ ನಿನ್ನೆ ರಾತ್ರಿ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿದೆ. ಜೆರುಸಲಂ, ಟೆಲ್ ಅವೀವ್ ಮತ್ತು ಬೇರೆ ಬೇರೆ ಏರ್ ಬೇಸ್ಗಳನ್ನು ಗುರಿಯಾಗಿಸಿಕೊಂಡು ಇಂಥದ್ದೊಂದು ದಾಳಿಯಾಗಿದೆ. ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ನವರು ಕೂಡ ಒಂದು ದಾಳಿಯನ್ನು ಮಾಡಿದ್ದಾರೆ. ಇದರ ಪರಿಣಾಮವಾಗಿ ಇಸ್ರೇಲ್ನ ವಾಯು ಪ್ರದೇಶ ತಾತ್ಕಾಲಿಕ ಬಂದಾಗಿದೆ, ಇರಾನ್ನ ವಾಯು ಪ್ರದೇಶ ತಾತ್ಕಾಲಿಕವಾಗಿ ಬಂದಾಗಿದೆ. ಹಾಗಾದರೆ ದಾಳಿಗೆ ಕಾರಣ ಏನು? ಅಮೆರಿಕ ಮಧ್ಯಸ್ಥಿಕೆ ವಹಿಸಿ ಇಸ್ರೇಲ್ ಮತ್ತು ಲೆಬನಾನ್ನ ಜೊತೆಗೆ ಮಾತುಕತೆಯನ್ನು ನಡೆಸಿ ಜೂನ್ 3ನೇ ತಾರೀಕಿಗೆ ಕದನ ವಿರಾಮ ಬಂತು. ಈ ಕದನ ವಿರಾಮ ಬಂದ ನಂತರವೂ ಕೂಡ ಅಲ್ಲಿ ಕೆಲವೊಂದಿಷ್ಟು ಒಪ್ಪಂದಗಳಾಗಿತ್ತು. ಹೆಜ್ಬುಲ್ಲಾ ಅಲ್ಲಿ ಗಡಿಯನ್ನು ಕಾಯಬಾರ್ದು, ಲೆಬನಾನ್ ಅಧಿಕೃತ ಸರ್ಕಾರ ಅದೆಲ್ಲವನ್ನ ದಕ್ಷಿಣ ಪ್ರಾಂತ್ಯ ಏನಿದೆ ಅದನ್ನು ನೋಡ್ಕೊಳ್ಬೇಕು, ಎಲ್ಲವೂ ಕೂಡ ಆಗಿತ್ತು. ಆದರೂ ಕೂಡ ಹೆಜ್ಬುಲ್ಲಾದವರು ಇಸ್ರೇಲ್ನ ಮೇಲೆ ಅಟ್ಯಾಕ್ ಮಾಡಿದರು. ಹೀಗಾಗಿ ಇಸ್ರೇಲ್ನವರು ಪುನರಪಿ ಅವ್ರ ಮೇಲೆ ದಾಳಿ ಮಾಡಿದರು.
ಯಾವಾಗ ಹೆಜ್ಬುಲ್ಲಾನ್ ಮೇಲೆ ಲೆಬನಾನ್ ಮೇಲೆ ದಾಳಿ ಆಯಿತು, ಇದು ಇರಾನನ್ನು ಮತ್ತಷ್ಟು ತೀವ್ರಗತಿಗೆ ತೆಗೆದುಕೊಂಡು ಹೋಗುವ ಪ್ರಯತ್ನವಾಯಿತು. ಅಲ್ಲಿ ಕೆರಳಿಸಿದ್ದರ ಪರಿಣಾಮವಾಗಿ ಇರಾನ್ನವರು ದಾಳಿ ಮಾಡಿದ್ದಾರೆ. ಒಂದು. ಎರಡನೇದ್ದು 2026ರಲ್ಲಿ ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾದಾಗ ಅನೇಕ ನಾಯಕರುಗಳನ್ನು ಇರಾನ್ ಅವರು ಕಳೆದುಕೊಂಡ್ರಲ್ಲ, ಅವರು ಕೂಡ ಬೆಂಜಮಿನ್ ನೆತನ್ಯಾಹು ಅವರನ್ನು ಮುಗಿಸಬೇಕು ಅನ್ನುವಂತಹ ಪ್ರಯತ್ನದ ಭಾಗವಾಗಿ ಒಂದು ಪ್ಲಾನ್ ಅಲ್ಲಿ ಇದ್ದಾರೆ ಇರಾನ್ನವರು. ದಾಳಿ ಮಾಡ್ತೀವಿ, ಪ್ರತೀಕಾರವನ್ನು ತೀರಿಸಿಕೊಳ್ತೀವಿ ಅಂತ. ಅದರ ಭಾಗವಾಗಿ ಇಂಥದ್ದೊಂದು ದಾಳಿ ಆಗಿದೆ ಅಂತ ವಿಶ್ಲೇಷಣೆಗಳಾಗ್ತಾ ಇದೆ. 2. ಮೂರನೇದ್ದು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಆತಂಕ ಇಸ್ರೇಲ್ನವರಿಗಿದೆ. ಈಗ ಇರಾನ್ ದಾಳಿ ಮಾಡ್ತು, ಇಸ್ರೇಲ್ ಕೈ ಕಟ್ಕೊಂಡು ಕುಳ್ತಾ 11 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಕೂಡ ಹೊಡೆದುರುಳಿಸಿದ್ದಾರೆ. ಆ ಮಾತು ಬೇರೆ, ಅಲ್ಲಲ್ಲಿ ಕೆಲವೊಂದಿಷ್ಟು ಹಾನಿಗಳಾಗಿದೆ, ಆ ವಿಚಾರಕ್ಕೆ ಬರ್ತೀನಿ. ಆದರೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಭಯ ಇಸ್ರೇಲ್ಗಿದೆ. ಹೆಂಗೆ ಭಯ ಇದೆ ನೀವು ನೋಡಿ. ಇರಾನ್ ಟು ಇಸ್ರೇಲ್ 1300ರಿಂದ 1500 ಕಿಲೋಮೀಟರ್ ವ್ಯಾಪ್ತಿ ಇರುವಂತಹ ಡಿಸ್ಟೆನ್ಸ್ ಅದು. ಈ ಕಿಲೋಮೀಟರ್ಗಳಲ್ಲಿ ಕೇವಲ 12 ನಿಮಿಷಗಳಲ್ಲಿ ಈ 11 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಎಲ್ಲಿ ಹೋಗಿ ಬಿದ್ದಿದ್ದು? ಇಸ್ರೇಲ್ನ ನೆಲದ ಮೇಲೆ ಹೋಗಿ ಟಚ್ ಆಗ್ತಾ ಇತ್ತು. ಕೇವಲ 12 ನಿಮಿಷ. ಅಂದರೆ ಈ ಹಿಂದೆ ಇರಾನ್ ಅಮೆರಿಕ ಮೇಲೆಯೂ ಕೂಡ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಮಾಡಿತ್ತು. ಅಮೆರಿಕ ಏನು ಅನ್ಕೊಂಡಿತ್ತು, ಇರಾನ್ನ ಬಳಿ ಇರುವಂಥ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಸಾಮರ್ಥ್ಯ ಕೇವಲ 1200 ಕಿಲೋಮೀಟರ್ ಹೋಗುವಷ್ಟು ಮಾತ್ರ ಇದೆ ಅಂತ. ಆದರೆ ಇರಾನ್ ಬಳಿ ಇದ್ದಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಸಾಮರ್ಥ್ಯ ನೇರವಾಗಿ 2500 ಕಿಲೋಮೀಟರನ್ನು ಅತ್ಯಂತ ವೇಗವಾಗಿ ತಲುಪಬಲ್ಲಂತಹ ಅತ್ಯಾಧುನಿಕ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹೊಂದಿದೆ. ಅದು ಕೂಡ ಅಮೆರಿಕಕ್ಕೆ ಭೀತಿ ಇತ್ತು. ಅದರ ವಿರುದ್ಧವೂ ಕೂಡ ಕೇವಲ ಪರಮಾಣು ಯುರೇನಿಯಂ ವಿಚಾರದಲ್ಲ, ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ಪಾಯಿಂಟ್ ಏನಂತ ಹೇಳಿದ್ರೆ, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ತಯಾರಿಕೆಯನ್ನು ಕೂಡ ಅವರ ಬಳಿ ಇದ್ದದ್ದನ್ನು ಅದನ್ನು ಕೂಡ ನಾಶ ಮಾಡಬೇಕು ಅಂತ ಇವರು ಹೇಳ್ತಾ ಇರೋದು. ಇಂಥದ್ದೊಂದು ಭಯ ಮತ್ತು ಭೀತಿ ಇಸ್ರೇಲ್ ಮತ್ತು ಅಮೆರಿಕಕ್ಕಿದೆ. ಅಮೆರಿಕಕ್ಕಿಂತ ಹೆಚ್ಚಾಗಿಯೂ ಕೂಡ ಇಸ್ರೇಲ್ಗೆ ಇರುವಂಥದ್ದು. ಇದೀಗ ಇರಾನ್ನವರು ಅಟ್ಯಾಕ್ ಮಾಡಿದ್ರಲ್ಲ, ಇದಕ್ಕೊಂದು ಹೆಸರು ಕೊಟ್ಟಿದ್ದಾರೆ. ಇವರೊಂದು ಹೆಸರು ಕೊಟ್ಟಿದ್ರು ಅದಕ್ಕೆ, ಎಫಿಕ್ ಫ್ಯೂರಿ ಅಂತ. ಎಫಿಕ್ ಫ್ಯೂರಿ 1, ಎಫಿಕ್ ಫ್ಯೂರಿ 2.1 ಶುರು ಮಾಡ್ತೀವಿ ಅಂತ ಅಮೆರಿಕ ಮತ್ತು ಇಸ್ರೇಲ್ನವರು ಹೇಳಿದ್ರು. ಇದೀಗ ಇರಾನ್ ಇಸ್ರೇಲ್ನ ವಿರುದ್ಧ ಸೇಡು ತೀರಿಸ್ಕೊಳ್ತಲ್ಲ, ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ, ಆಪರೇಷನ್ ನಾರ್ಸ್ ಅಂತ. ಅವರೆಲ್ಲ ಒಂದು ರಮತ್ ಡೇವಿಡ್ ವಾಯುನೆಲೆಯನ್ನೆಲ್ಲ ಗುರಿ ಮಾಡಿ ದಾಳಿ ಮಾಡೋ ಪ್ರಯತ್ನ ಮಾಡಿತು. ಹಾಗಾದರೆ ಏನಾಯಿತು ಇಸ್ರೇಲ್ನಲ್ಲಿ? ಸೈರನ್ಗಳು ಮುಳುಗಿದ್ದು. ನೀವು ಈ ಹಿಂದೆ ಹಮಾಸ್ರವರಾಗಿರ್ಬೋದು, ಬೇರೆ ಯಾರ್ಯಾರು ದಾಳಿ ಮಾಡ್ತಾರಲ್ಲ ಇಸ್ರೇಲ್ ಮೇಲೆ, ಒಂದು ಅಲರ್ಟ್ ಕೊಡ್ತಾರಲ್ಲಿ, ಸೈರನ್ಗಳೆಲ್ಲ ಮುಳುಗುತ್ತೆ. ಈ ಸೈರನ್ಗಳು ಮುಳುಗಿದ್ರೆ ಏನು ಸಂಕೇತ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಾಯು ದಾಳಿ ಆಗುತ್ತೆ ಶತ್ರು ದೇಶಗಳಿಂದ. ಹೀಗಾಗಿ ನೀವೆಲ್ಲ ಈ ಸುರಕ್ಷಿತ ಬಂಕರ್ಗಳಿಗೆ ಎಲ್ಲ ಹೋಗಬೇಕು ಅಂತ. ನಿನ್ನೆ ಇಸ್ರೇಲ್ನ ಜನ ಮಧ್ಯರಾತ್ರಿ ಗಾಢ ನಿದ್ದೆಯಲ್ಲಿದ್ದಂತಹ ಸಮಯದಲ್ಲಿ ಇಸ್ರೇಲ್ನಿಂದ ಈ ಸೈರನ್ಗಳು ಮೊಳಗ್ತು. ಹೀಗಾಗಿ ಅವರೆಲ್ಲ ಅಲ್ಲಿ ಹೋಗಿ, ಅಂದರೆ ಅಲ್ಲಿ ನಿರ್ಮಾಣ ಮಾಡಿದ್ದಂತಹ ಈ ಬಂಕರ್ಗಳಿತ್ತಲ್ಲ, ಅಲ್ಲಿ ಹೋಗಿ ಆಶ್ರಯವನ್ನು ಪಡೆದುಕೊಂಡ್ರು. ಇದು ಒಟ್ಟಾರೆಯಾಗಿರುವಂತಹ ಬೆಳವಣಿಗೆ. ಮತ್ತೊಂದು ವಿಚಾರ ಇದರಲ್ಲಿ ಏನು ಅಂತ ಹೇಳಿದ್ರೆ, ಟ್ರಂಪ್ ಮಾತಿಗೆ ಕ್ಯಾರೆ ಅನ್ನದ ಇಸ್ರೇಲ್. ಇತ್ತೀಚೆಗೆ ಫೋನ್ ಸಂಭಾಷಣೆ ಬಗ್ಗೆ ಸುದೀರ್ಘವಾಗಿ ನಾವು ಚರ್ಚೆ ಮಾಡಿದ್ವಿ. ಡೊನಾಲ್ಡ್ ಟ್ರಂಪ್ ಮತ್ತು ನೆತನ್ಯಾಹು ಅವರ ನಡುವೆ ಫೋನ್ ಸಂಭಾಷಣೆ ಆಯಿತು. ಅದಾದ ನಂತರ ಬಾಯಿಗೆ ಬಂದಂಗೆ ಡೊನಾಲ್ಡ್ ಟ್ರಂಪ್ ಅವರು ಬೈದಿದ್ರು, ಇತ್ಯಾದಿ. ಅದಾದ ನಂತರ ಅಮೆರಿಕ ಒಂದು ಮಧ್ಯಸ್ಥಿಕೆ ವಹಿಸಿ ಕದನ ವಿರಾಮ ಮಾಡ್ತಲ್ಲ, ಅದಕ್ಕೂ ಕೂಡ ಬೆಲೆಯನ್ನು ಕೊಟ್ಟಿಲ್ಲ. ನಾವು ಒಪ್ಪಂದಕ್ಕೆ ಹತ್ತಿರ ಇದ್ದೀವಿ, ತಾಳ್ಮೆಯಿಂದ ಇರಿ ಅಂತ ಟ್ರಂಪ್ ಒನ್ಸ್ ಅಗೇನ್ ಹೇಳಿದ್ದಾರೆ. ಈ ದಾಳಿಯಾದ ನಂತರ ಫೋನ್ ಕರೆ ಹೋಯಿತು. ಯಾರ್ಯಾರಿಗೆ? ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಅವರಿಗೆ ಡೊನಾಲ್ಡ್ ಟ್ರಂಪ್ ಕರೆ ಮಾಡಿದರು. ಏನು ಹೇಳಿದರು ಅವರು? ಇರಾನ್ ಕದನ ವಿರಾಮ ಒಪ್ಪಂದಕ್ಕೆ ಲೆಬನಾನ್ ಕೂಡ ಸೇರಿದೆ ಅಂತ ಇರಾನ್ ಅವರು ಹೇಳ್ತಾ ಇದ್ದದನ್ನು ಪುನರಪಿ ಅವರು ಮನನ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದೀಗ ಅವರು ಏನು ಹೇಳಿದರು? ಇರಾನ್ ಜೊತೆಗೆ ಅಂತಿಮ ಹಂತದ ಶಾಂತಿ ಒಪ್ಪಂದಕ್ಕೆ ತೀರಾ ಹತ್ತಿರದಲ್ಲಿದ್ದೀವಿ, ಹೀಗಾಗಿ ಪ್ರತೀಕಾರದ ದಾಳಿಯನ್ನು ನಡೆಸಿ ಪರಿಸ್ಥಿತಿನ ಹದಗೆಡಿಸಬಾರದು ಅಂತ ಡೊನಾಲ್ಡ್ ಟ್ರಂಪ್ ನೆತನ್ಯಾಹು ಅವರಿಗೆ ಮನವಿ ಮಾಡಿದರು. ಅಂದರೆ ನಾನು ಮೊನ್ನೆಯೂ ಕೂಡ ಹೇಳಿದೆ, ಲೆಬನಾನ್ ಮೇಲೆ ಯುದ್ಧ ನಿಲ್ಲೋದು ಅಥವಾ ದಾಳಿಗಳು ನಿಲ್ಲೋದು ಇರಾನ್ಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಮೆರಿಕಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ. ಬಿಕಾಸ್ ತನ್ನ ಕದನ ವಿರಾಮ, ಅಂದರೆ ಇರಾನ್ ಅಮೆರಿಕಾದ ಮುಂದೆ ಬಾಗಬೇಕು ಅನ್ನೋ ಉದ್ದೇಶದ ಕಾರಣಕ್ಕಾಗಿಯೂ ಕೂಡ ಡೊನಾಲ್ಡ್ ಟ್ರಂಪ್ ಅವರಿಗೆ ಇಸ್ರೇಲ್ ಯಾವುದೇ ಕಾರಣಕ್ಕೂ ಲೆಬನಾನ್ ಮೇಲೆ ದಾಳಿ ಮಾಡಬಾರದು ಅಂತ. ಒಂದು ವೇಳೆ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಹೋಗೋದಾದ್ರೆ ಇಲ್ಲಿ ಇರಾನ್ ಅಮೆರಿಕಾದ ಮುಂದೆ ಕದನ ವಿರಾಮಕ್ಕೆ ಮುಂದೆ ಬರಲ್ಲ. ಇದು ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗಿರುವಂತಹ ಟೆನ್ಷನ್. ಇದೇ ಕಾರಣಕ್ಕಾಗಿ ಪುನರಪಿ ನೀವು ಒಂಟಿ ಆಗ್ತಾ ಇದೆಯಾ, ಜಗತ್ತಲ್ಲಿ ನಿನ್ನ ದ್ವೇಷ ಮಾಡ್ತಿದ್ದಾರೆ, ನಾನು ಮಾತ್ರ ನಿನ್ನ ಜೊತೆಗೆ ನಿಂತಿದ್ದೀನಿ, ಜೈಲಲ್ಲಿ ಇರ್ತಿದ್ದೀನಿ, ಇತ್ಯಾದಿ ಯಾವ ಕಾರಣಕ್ಕಾಗಿ ಮನವರಿಕೆ ಮಾಡೋ ಪ್ರಯತ್ನ ಅಂತ ಹೇಳಿದ್ರೆ ಅಮೆರಿಕಾದ ಸ್ವಹಿತಾಸಕ್ತಿಯೂ ಕೂಡ ಇದರಲ್ಲಿ ಅಡಗಿದೆ. ಇದು ಗಮನಿಸಬೇಕಾದ ಸಂಗತಿ. ಅನೇಕ ವರ್ಷಗಳಿಂದ ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ಕಾದಾಟಗಳಿದೆ, ಇಸ್ರೇಲ್ ಮತ್ತು ಇರಾನ್ನ ನಡುವೆ ಕಾದಾಟಗಳಿದೆ. ಅಮೆರಿಕದ ಮಧ್ಯಪ್ರವೇಶ ಯಾಕೆ? ಇಲ್ಲಿ ಕದನ ವಿರಾಮ ಆಗಬೇಕು ಅಂತ ಮನವಿ ಮಾಡಿದರು. ಅದಕ್ಕೆ ಬೆಂಜಮಿನ್ ನೆತನ್ಯಾಹು ಹೇಳಿದ್ರಂತೆ, ನಮಗೆ ಸ್ವಯಂ ರಕ್ಷಣೆ ಮುಖ್ಯ, ಸ್ವಯಂ ರಕ್ಷಣೆಯ ಹಠ ಇದೆ,
ನನ್ನ ದೇಶದ ಸಾರ್ವಭೌಮತ್ವದ ಮೇಲೆ, ನನ್ನ ದೇಶದ ನಾಗರಿಕರ ಮೇಲೆ, ಸಾರ್ವಜನಿಕರ ಮೇಲೆ ದಾಳಿಯಾದಾಗ ನಾವು ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ. ಹೀಗಾಗಿ ನಮ್ಮ ಸಾರ್ವಭೌಮತ್ವದ ಪ್ರಶ್ನೆ ಇದೆ, ನಾವು ಅವರಿಗೂ ಕೂಡ ಕೌಂಟರ್ ಅಟ್ಯಾಕ್ ಮಾಡ್ತೀವಿ ಅಂತ ನೆತನ್ಯಾಹು ಇವರು ಹೇಳಿದರು ಅಂತ. ಮತ್ತೊಂದು, ಯಾಕೆ ಇಸ್ರೇಲ್ ಇರಾನ್ ದಾಳಿ ಮಾಡಿದಾಗ ಪುನರಪಿ ಅವರಿಗೆ ಪ್ರತಿಕ್ರಿಯೆ ಕೊಡೋ ಪ್ರಯತ್ನವನ್ನು ಮಾಡ್ತಿದೆ ಅಂತ ಹೇಳಿದ್ರೆ, ಇದೇ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಎಲ್ಲೋ ಗಡಿ ಪ್ರದೇಶಕ್ಕೆ ಬಂದಿದ್ದಲ್ಲ, ಇಸ್ರೇಲ್ನ ಒಳಗಡೆ ಬಂದಿದ್ದು. ಇಸ್ರೇಲ್ಗೆ ಒಂದು ಆತಂಕ ಇದೆ. ಇಸ್ರೇಲ್ ಅವರು ಇದುವರೆಗೂ ಕೂಡ ನಮ್ಮ ಬಳಿ ಪರಮಾಣು ಇದೆ ಇಲ್ಲ ಯಾವುದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದೆ ನಾವು ಕೇಳಿಸ್ಕೊಂಡಿದ್ದೀವಿ. ಇಸ್ರೇಲ್ಗೆ ಇರುವಂತಹ ಆತಂಕ, ಈ ಹಿಂದೆ ಯುದ್ಧದ ಸಮಯದಲ್ಲಿ ಇರಾನ್ನವರು ಕ್ಷಿಪಣಿಗಳನ್ನು ಉಡಾವಣೆ ಮಾಡುವ ಮುಖಾಂತರ ಇಸ್ರೇಲ್ನ ಪರಮಾಣು ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿದ್ರು. ಕೆಲವೊಂದಿಷ್ಟು ಕಡೆ ಹಾನಿಯಾಗಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಇದೇ ರೀತಿಯಾಗಿ ದಾಳಿ ಮುಂದುವರೆದರೆ ಹೇಗೆ ಇಸ್ರೇಲ್ ಇರಾನ್ನ ಪರಮಾಣು ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಅವುಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆಯೋ, ಇರಾನ್ ಆ ಕಡೆಯಿಂದಲೂ ಕೂಡ ದಾಳಿ ಮಾಡಬಹುದು ಎನ್ನುವಂಥ ಆತಂಕ ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಅವರಿಗಿದೆ. ಈ ಕಾರಣಕ್ಕಾಗಿ ಸಾರ್ವಭೌಮತ್ವದ ಪ್ರಶ್ನೆ, ಅಮೆರಿಕಾದ ಮಾತಿಗೆ ಅವರು ಕ್ಯಾರೆ ಎನ್ನದೆ ಪ್ರತಿ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು. ಎರಡನೇದ್ದು, ಈ ಎಲ್ಲ ಬೆಳವಣಿಗೆಗಳಾದ ನಂತರ ಅಮೆರಿಕ ಮತ್ತು ಇಸ್ರೇಲ್ನ ಈ ಸಂಬಂಧದ ನಡುವೆ ಬಿರುಕು ಬಂತ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದರೆ ಒಂದು ಕಡೆ ಇಸ್ರೇಲ್ನ ಮಾತಿಗೆ ಅಮೆರಿಕಾದವರು ಇರಾನ್ ಮೇಲೆ ಯುದ್ಧ ಮಾಡಿದ್ರು ಅಂತ ಅಮೆರಿಕಾದವರೇ ಹೇಳ್ಕೊಂಡಿದ್ದನ್ನು ನೋಡಿದ್ದೀವಿ. ಇದು ಒಂದು ಬೆಳವಣಿಗೆ. ಆದರೆ ಡೊನಾಲ್ಡ್ ಟ್ರಂಪ್ ಅವರ ಮಾತಿಗೆ ಬೆಂಜಮಿನ್ ನೆತನ್ಯಾಹು ಒಪ್ತಾ ಇಲ್ಲ. ಕದನ ವಿರಾಮದವೂ ಕೂಡ ಇರಾನಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ ಅನ್ನುವಂತಹ ನಿಟ್ಟಿನಲ್ಲಿ ಅವರ ಮಾತುಗಳು ಇರೋದ್ರಿಂದ ಹೀಗಾಗಿ ಎರಡೂ ದೇಶಗಳ ನಡುವೆ ಒನ್ಸ್ ಅಗೇನ್ ಭಿನ್ನಾಭಿಪ್ರಾಯಗಳು ಬಂತ ಅನ್ನುವಂತಹ ಚರ್ಚೆ ಇವೆಲ್ಲದರಿಂದ ಕೂಡ ಆಗ್ತಾ ಇದೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ರೆಡ್ ಅಲರ್ಟ್ ಘೋಷಣೆ ಆಗಿದೆ ಮಧ್ಯಪ್ರಾಚ್ಯದಲ್ಲಿ ರೆಡ್ ಅಲರ್ಟ್. ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾಗಿದ್ದು ಕಂಟಿನ್ಯೂ ಆದಾಗ ಮಧ್ಯಪ್ರಾಚ್ಯದ ಪರಿಸ್ಥಿತಿ ಬಗ್ಗೆ ನಮಗೆಲ್ಲ ಗೊತ್ತಿತ್ತು. ಯಾರು ಕೂಡ ಪ್ರವಾಸ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ತೈಲದ ಬಿಕ್ಕಟ್ಟೆಲ್ಲ ಸೃಷ್ಟಿಯಾಗಿತ್ತು. ಜನನಿಬಿಡ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದರು. ಅನೇಕ 135-140 ವಿದ್ಯಾರ್ಥಿಗಳಿದ್ದಂತಹ ಶಾಲೆ ಮೇಲೆ ಅಮೆರಿಕಾದವರು ದಾಳಿ ಮಾಡಿದರು. ಅವರೆಲ್ಲರೂ ಕೂಡ ಮೃತಪಟ್ಟರು. ಎಲ್ಲವೂ ಕೂಡ ಆಗಿದ್ದನ್ನು ನೋಡಿದ್ದೀವಿ. ಇದೀಗ ಒನ್ಸ್ ಅಗೇನ್ ಅಂತದ್ದೊಂದು ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಇರಾನ್ ಇಸ್ರೇಲ್ ನೇರ ಸಮರದಿಂದ ಪಶ್ಚಿಮ ಏಷ್ಯಾದಲ್ಲಿ ಕಟ್ಟೆಚ್ಚರ ಘೋಷಣೆ ಆಗಿದೆ. ಟೆಹರಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಎಲ್ಲ ವಿಮಾನ ಹಾರಾಟ ರದ್ದಾಗಿದೆ. 72 ಗಂಟೆಗಳ ಕಾಲ ವಾಯು ಪ್ರದೇಶವನ್ನು ಇರಾಕ್ ಬಂದ್ ಮಾಡಿಕೊಂಡಿದೆ. ದೊಡ್ಡ ಯುದ್ಧಕ್ಕೆ ಸಿದ್ಧರಾಗಿ ಅಂತ ಪೆಂಟಗನ್ ಆದೇಶವನ್ನು ಕೊಟ್ಟಿದೆ ಅಮೆರಿಕ ಸೇನೆಗೂ ಕೂಡ. ಸೌದಿ ಅರೇಬಿಯಾದಲ್ಲಿ ಕ್ಷಿಪಣಿ ದಾಳಿಯ ಮುನ್ಸೂಚನೆಯ ಸೈರನ್ ಎಲ್ಲ ಮೊಳಗಿದೆ. ಮಹಾಯುದ್ಧದ ಭೀತಿಯಲ್ಲಿ ಗಲ್ಫ್ ರಾಷ್ಟ್ರಗಳು ಇರುವಂಥದ್ದು. ನಾವು ಹಿಂದೆ ಒಂದು ಸುದ್ದಿ ನೋಡಿದ್ವಿ. ಅಮೆರಿಕ ತನ್ನ ಬಳಿ ಇರುವಂತಹ ಅತ್ಯಾಧುನಿಕ ಕ್ಷಿಪಣಿಗಳು, ಡ್ರೋನ್ಗಳು, ತನ್ನ ಬಳಿ ಇರುವಂತಹ ಎಲ್ಲ ಮಿಲಿಟರಿ ಶಕ್ತಿಗಳನ್ನು ಇಸ್ರೇಲ್ಗೆ ದಾರಿ ಏರಿತಾ ಇದೆ. ಇಟ್ ಮೀನ್ಸ್ ಅದನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾವ ಕಾರಣಕ್ಕಾಗಿ? ಇರಾನ್ ಮತ್ತು ಅಮೆರಿಕಾದ ನಡುವೆ ಜಟಿಲ ಪರಿಸ್ಥಿತಿ ನಿರ್ಮಾಣ ಆದರೆ ಇಸ್ರೇಲ್ ನಮ್ಮ ಸಹಾಯಕ್ಕೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಅಮೆರಿಕಾದವರಿಗೆ ರಕ್ಷಣಾ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಇದೀಗ ಪೆಂಟಗನ್ ಹೇಳ್ತಾ ಇದೆ ದೊಡ್ಡ ಯುದ್ಧ ಆಗಬಹುದು, ನೀವೆಲ್ಲರೂ ಕೂಡ ಸಿದ್ಧರಾಗಿರಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಇರಾಕ್ ಸಿವಿಲ್ ಏವಿಯೇಷನ್ ಅಥಾರಿಟಿ 72 ಗಂಟೆಗಳ ಕಾಲ ವಾಯು ಪ್ರದೇಶವನ್ನು ಬಂದ್ ಮಾಡಿದೆ. ಇರಾಕ್ ಮತ್ತು ಇರಾಕ್ನ ಕುರ್ಗಿಸ್ತಾನ್ ವಾಯುವ್ಯ ಭಾಗಕ್ಕೆ ಬರುವಂತಹ ಅಲ್ಲಿಂದ ಹೊರಡುವಂಥ ಎಲ್ಲ ವಿಮಾನಗಳನ್ನು ನಿಷೇಧ ಮಾಡಲಾಗಿದೆ. ಇರಾಕ್ ಮತ್ತು ಕೆರಿಯಾ ಅನ್ನುವಂತಹ ದೇಶಗಳಿಗೆ ವಾಯು ಪ್ರದೇಶವೆಲ್ಲ ಬಂದ್ ಮಾಡ್ಕೊಂಡಿದ್ದಾರೆ. ಅಂದರೆ ಮುಂಜಾಗ್ರತಾ ಕ್ರಮವಾಗಿ ಇಂಥದ್ದೊಂದು ಕ್ರಮಕ್ಕೆ ಅಲ್ಲಿಯ ಸರ್ಕಾರಗಳ ಮುಂದಾಗಿರೋದು. ಅಂದರೆ ಇಷ್ಟು ದಿನಗಳ ಕಾಲ ಕದನ ವಿರಾಮದ ಬಗ್ಗೆ ಏನೋ ಮಾತುಕತೆಗಳಾಗುತ್ತೆ, ಕದನ ವಿರಾಮದಿಂದ ಒಂದೇನೋ ಮುಕ್ತಿ ಸಿಗಬಹುದು ಯುದ್ಧಕ್ಕೆ ಅಂತ ಅಲ್ಲಿಯ ಜನ ಏನು ನಿಟ್ಟಿಸಿರು ಬಿಟ್ಟಿದ್ರು, ಅದಕ್ಕೆ ತದ್ವಿರುದ್ಧವಾಗಿ ಇದೀಗ ಇರಾನ್ ಮತ್ತು ಇಸ್ರೇಲ್ನ ಈ ಯುದ್ಧದಿಂದ ಆಗ್ತಾ ಇರೋದು. ಹೀಗಾಗಿ ಅಮೆರಿಕ ಇದನ್ನು ಹೆಂಗೆ ನೋಡುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಕಂದರೆ ಅಮೆರಿಕಾದ ಪರವಾಗಿ ಪಾಕಿಸ್ತಾನದವರು, ಕುವೈತ್ ಅವರೆಲ್ಲರೂ ಕೂಡ ಬಂದು ಮಾತುಕತೆ ನಡೆಸಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಅಮೆರಿಕಾದ ಮಾತುಗಳನ್ನು ಕೇಳದೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಈ ಕಾದಾಟಗಳಾಗ್ತಾ ಇದೆಯಲ್ಲ, ಇದನ್ನು ಅಮೆರಿಕ ಹೆಂಗೆ ಸ್ವೀಕಾರ ಮಾಡುತ್ತೆ? ಇದು ಕದನ ವಿರಾಮದ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಮತ್ತೊಂದು ಬೆಳವಣಿಗೆ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಭಾರೀ ಏರಿಕೆ ಆಗ್ತಾ ಇದೆ. ನಿಮಗೆ ಯುದ್ಧ ಶುರುವಾದಂತಹ ಪರಿಸ್ಥಿತಿಯಲ್ಲಿ ಏನೇನಾಗಿತ್ತು, ಒನ್ಸ್ ಅಗೇನ್ ಇವತ್ತು ನಮ್ಮದೇ ದೇಶದಲ್ಲಿ ಸಿಲಿಂಡರ್ ದರಗಳ ಏರಿಕೆ ಆಗಿದ್ದು, ಅದಕ್ಕೆ ಕೇಂದ್ರ ಸರ್ಕಾರಗಳ ಸಮರ್ಥನೆ ಎಲ್ಲ ಕೊಟ್ಟಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಇದೀಗ ಮತ್ತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಏರಿಕೆ, ಬ್ಯಾರೆಲ್ಗೆ $96 ಗಡಿ ದಾಟಿದೆ. ಬ್ರೆಂಟ್ ಕಚ್ಚಾ ತೈಲ ಒಂದೇ ದಿನದಲ್ಲಿ $2 ಎಲ್ಲ ಅತಿ ಹೆಚ್ಚಾಗ್ಬಿಟ್ಟಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ತೈಲ ಸಾಗಾಣಿಕೆಗೆ ಅಡ್ಡಿಯಾಗುವಂತಹ ಆತಂಕ. ನಾವು ಮೊನ್ನೆ ಒಂದು ಸುದ್ದಿ ನೋಡಿದ್ವಿ. ಮೊನ್ನೆ ಅಂದರೆ ಕಳೆದ ಕೆಲವು ದಿನಗಳ ಹಿಂದೆ ಒಪೆಕ್ ರಾಷ್ಟ್ರಗಳು ತೈಲ ಬೆಲೆಯನ್ನು ನಿರ್ಧಾರ ಮಾಡ್ತಾರೆ. ಹೆಂಗೆ ತೈಲ ಬೆಲೆಗಳನ್ನು ನಿರ್ಧಾರ ಮಾಡ್ತಾರೆ? ಅವರು ಉತ್ಪಾದನೆ ಮಾಡುವಂತಹ ತೈಲದ ಆಧಾರದ ಮೇಲೆ ಬೇಡಿಕೆ ಮತ್ತು ಪೂರೈಕೆ, ಅರ್ಥಶಾಸ್ತ್ರದಲ್ಲಿ ಬರುವಂತಹ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಸೂತ್ರ ಇದೆಯಲ್ಲ, ಆ ಸೂತ್ರದ ಅನ್ವಯ ಒಪೆಕ್ ಕೆಲಸ ಮಾಡುತ್ತೆ ಅಂತ. ಅಂದರೆ ನಿಮಗೆ
ವಿಪರೀತ ಬೇಡಿಕೆ ಇದ್ದು ಉತ್ಪಾದನೆ ಕಡಿಮೆ ಇದ್ದಾಗ ರೇಟ್ ಜಾಸ್ತಿ ಆಗುತ್ತೆ. ಅದೇ ಉತ್ಪಾದನೆ ಹೆಚ್ಚಳವಾಗಿದ್ದಾಗ ಅದರ ಡಿಮ್ಯಾಂಡ್ ಕಡಿಮೆ ಇದ್ದಂತಹ ಸಮಯದಲ್ಲಿ ಅದರ ದರ ಕುಸಿತ ಆಗೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದೀಗ ಒಪೆಕ್ನವರು ಏನು ಹೇಳ್ತಾ ಇದ್ದಾರೆ, ಈ ಜಾಗತಿಕ ಜಟಿಲತೆ ಮತ್ತು ಯುದ್ಧದ ಕಾರಣಕ್ಕಾಗಿ ಮುಂದಿನ ಕೆಲವು ದಿನಗಳ ಕಾಲ 1,88,000 ಬ್ಯಾರೆಲ್ ಕಚ್ಚಾ ತೈಲವನ್ನು ನಾವು ಹೆಚ್ಚಳ ಮಾಡ್ತೀವಿ ಉತ್ಪಾದನೆ ಅಂತ ಅವರು ನಿರ್ಧಾರ ಮಾಡಿದ್ದಾರೆ. ಹೌದು, ಉತ್ಪಾದನೆ ಜಾಸ್ತಿ ಆಯಿತು, ಬೇಡಿಕೆಯೂ ಕೂಡ ಅದೇ ಪ್ರಮಾಣದಲ್ಲಿದೆ. ಈಗ ಉತ್ಪಾದನೆ ಜಾಸ್ತಿ ಆದಾಗ ದರ ಕಡಿಮೆ ಆಗಬೇಕು. ಆದರೆ ಯಾಕೆ ದರ ಜಾಸ್ತಿ ಆಗುತ್ತೆ, ಇಂಥದ್ದೊಂದು ಪ್ರಶ್ನೆ ಇದೆ. ಈ ದರ ಜಾಸ್ತಿ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಒಂದು, ಹಾರ್ಮುಜ್ ಜಲಸಂಧಿಯ ಬಿಕ್ಕಟ್ಟು. ಸಹಜವಾಗಿ ಇರಾನ್ ಮತ್ತೆ ಅದರ ಮೇಲೆ ಹಿಡಿತವನ್ನು ಸಾಧಿಸಿ ಯಾವುದೇ ಹಡಗುಗಳ ಚಲಾವಣೆಗೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳಿದಾಗ ಅಲ್ಲಿ ತೈಲ ಬರೋದು ಕಡಿಮೆ ಆಗ್ಬೋದು, ಆ ಮುಖಾಂತರ ತೈಲ ದರ ಏರಿಕೆ ಆಗ್ಬೋದು ಒಂದು. ಎರಡನೇದ್ದು, ಇನ್ಶೂರೆನ್ಸ್ ಕಂಪನಿಗಳು ಈ ವಾಣಿಜ್ಯ ಹಡಗುಗಳ ಆ ಮೊತ್ತವನ್ನು ಮತ್ತೆ ಹೆಚ್ಚಳ ಮಾಡುವಂತಹ ಭೀತಿ ಇರುತ್ತೆ, ಆ ಮುಖಾಂತರ ದರವೂ ಕೂಡ ಏರಿಕೆ ಆಗ್ಬೋದು. ಒಪೆಕ್ ರಾಷ್ಟ್ರಗಳು ತೈಲವನ್ನು ಉತ್ಪಾದನೆಯ ಹೆಚ್ಚಳವನ್ನು ಮಾಡಿದಾಗಲೂ ಕೂಡ ಅದರ ಪೂರೈಕೆಯಲ್ಲಿ, ಅದರ ರಫ್ತಿನಲ್ಲಿ ವ್ಯತ್ಯಯವು ಉಂಟಾದಾಗೂ ಕೂಡ ತೈಲ ಬೆಲೆ ಗಗನಕ್ಕೇರುವಂತಹ ಸಾಧ್ಯತೆ ಇದೆ. ಹೀಗಾಗಿ 97.70 ಬ್ಯಾರೆಲ್ ಟು 97.85 ಬ್ಯಾರೆಲ್ಗೆಲ್ಲ ಏರಿಕೆಯಾಗಿದೆ. ಸಾಮಾನ್ಯ ದಿನಗಳಲ್ಲಿ ಉತ್ಪಾದನೆಯನ್ನು ಹೆಚ್ಚಳ ಮಾಡಿದರೆ ಏನಾಗ್ತಾ ಇತ್ತು, ಬೆಲೆ ನಿಯಂತ್ರಣ ಆಗ್ತಾ ಇತ್ತು. ಆದರೆ ಈಗ ನಾವೇನಾದರೂ ಉತ್ಪಾದನೆಯನ್ನು ಹೆಚ್ಚಳ ಮಾಡಿದಾಗಲೂ ಕೂಡ ಅದರ ಸರ್ಕಮ್ಟನ್ಸಸ್ ಎವಿಡೆನ್ಸ್ ಅಂದರೆ ಬೇರೆ ಬೇರೆ ಕಾರಣಗಳಿಂದಾಗಿ ತೈಲ ದರ ಏರಿಕೆ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಹೀಗಾಗಿ ಮತ್ತೆ ಏರಿಕೆ ಆಗಬಹುದು ಅಂತ ಹೇಳ್ತಿದ್ದಾರೆ. ಒಪ್ಪಂದದ ಹೊಸ್ತಿಲಲ್ಲೇ ಮತ್ತೊಂದು ಅಶಾಂತಿ ಸೃಷ್ಟಿಯಾಗಿದ್ದು ಯಾವುದು, ಇರಾನ್ ಮತ್ತು ಇಸ್ರೇಲ್ನ ನಡುವೆ. ಸೋಮವಾರ ಅಥವಾ ಮಂಗಳವಾರ ಒಪ್ಪಂದಕ್ಕೆ ಸಹಿ ಹಾಕ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಎಲ್ಲ ಹೇಳಿದ್ರು. ಇರಾನ್ನೊಂದಿಗೆ ಅಂತಿಮ ಒಪ್ಪಂದಕ್ಕೆ ಅಮೆರಿಕ ಬಹಳ ಕಸರತ್ತನ್ನು ಪಡಿತು. ಯುದ್ಧದ ಹೊಸ ಅಲೆ ಮಾತುಕತೆಯನ್ನು ಹಳಿ ತಪ್ಪಿಸುವಂಥ ಸಾಧ್ಯತೆ ಎಲ್ಲ ಹೆಚ್ಚಳ ಇದೆ ಅಂತ. 3,000 ವರ್ಷಗಳ ಹಳೆಯ ದ್ವೇಷ ಮುಂದುವರಿಯುವ ಆತಂಕವನ್ನು ಅಮೆರಿಕಾದವರು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ 3,000 ಅನ್ನೋದು ಭಾರಿ ಇಂಪಾರ್ಟೆಂಟು. ನೀವು ಗಮನಿಸಿ, ನಾನು ಅನೇಕ ಬಾರಿ ಇದನ್ನು ಹೇಳಿದ್ದೀನಿ, ಯುದ್ಧದ ಮಾತುಕತೆಗಳಾಗ್ತಾ ಇದೆ ಎಲ್ಲವೂ ಕೂಡ ಓಕೆ. ಇವತ್ತಿನ ಇರಾನ್ ಈ ಹಿಂದೆ ಪರ್ಷಿಯಾ ಆಗಿತ್ತು. ಅದಾದ ನಂತರ ಇಸ್ಲಾಮಿಕ್ ದಾಳಿಗಳಾಯಿತು, ಅಲ್ಲಿ ಇರಾನ್ ಇಸ್ಲಾಮಿಕ್ ಕ್ರಾಂತಿ ಆದ ನಂತರ ಇರಾನ್ ಉಗಮವಾಗಿದ್ದನ್ನು ಎಲ್ಲ ನೋಡಿದ್ದೀವಿ. ಆದರೆ ಒಂದು ಕಾಲದಲ್ಲಿ ಕ್ರಿಸ್ತ ಪೂರ್ವ ಕಾಲದಿಂದಲೂ ಕೂಡ ಪರ್ಷಿಯನ್ ಸಾಮ್ರಾಜ್ಯ ಮತ್ತು ಇಸ್ರೇಲ್ ನಡುವೆ ಬೇರೆ ಬೇರೆ ಕಾರಣಕ್ಕಾಗಿ ಕಿತ್ತಾಟಗಳಾಗಿದ್ದನ್ನು ನೋಡಿದ್ದೀವಿ. ಕಿತ್ತಾಟಗಳಾಯಿತು. ಹೆಂಗೆ, ಜೆರುಸಲೆಂ ನಗರದ ಮೇಲಿನ ನಿಯಂತ್ರಣ ಮತ್ತು ಧಾರ್ಮಿಕ ಸಿದ್ಧಾಂತಗಳ ವಿಚಾರದಲ್ಲಿ ಭಿನ್ನ ಅಭಿಪ್ರಾಯಗಳಿತ್ತು. ಹೀಗಾಗಿ ದಾಳಿಗಳೆಲ್ಲವೂ ಕೂಡ ಆಗಿದ್ದನ್ನು ನೋಡಿದ್ವಿ. 2600 ವರ್ಷಗಳ ಹಿಂದೆ ಒಂದು ಘಟನೆ ಆಯಿತು. ಏನು, ಬ್ಯಾಬಿಲೋನ್ ದೇಶದ ರಾಜ ಜೆರುಸಲೆಂನ ಮೇಲೆ ದಾಳಿ ಮಾಡಿ ಅದನ್ನು ಅಲ್ಲಿರುವಂಥ ಒಂದು ಪವಿತ್ರ ದೇವಾಲಯವನ್ನು ನಾಶ ಮಾಡಿಬಿಡ್ತಾನೆ. ಪವಿತ್ರ ದೇವಾಲಯ ನಾಶ ಆಯಿತು. ಯಾವುದು, ಬ್ಯಾಬಿಲೋನ್ ದೇಶದ ರಾಜ. ಆದರೆ ಪರ್ಷಿಯಾ ಸಾಮ್ರಾಜ್ಯದ ದೊರೆ ಮಹಾ ಸೈರಸ್ ಅಂತ ಆ ವ್ಯಕ್ತಿ ಏನು ಮಾಡಿಬಿಡ್ತಾನೆ, ಈ ಬ್ಯಾಬಿಲೋನ್ ಸೋಲಿಸಿ ಯಹೂದಿಯವರು ಏನಲ್ಲಿ ಗುಲಾಮಗಿರಿ ಆಗಿತ್ತಲ್ಲ ಅವರನ್ನು ಮುಕ್ತ ಮಾಡೋ ಪ್ರಯತ್ನವನ್ನು ಇದೇ ಪರ್ಷಿಯಾದ ರಾಜ ಮಾಡಿದ್ದ. ಅಂದರೆ ಅಲ್ಲಿಯ ತನಕವೂ ಕೂಡ ಪರ್ಷಿಯಾ ಮತ್ತು ಇಸ್ರೇಲ್ನ ಸಂಬಂಧ ಅತ್ಯುತ್ತಮವಾಗಿತ್ತು. ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಿದ್ದಾರೆ 3,000 ವರ್ಷಗಳ ಇತಿಹಾಸ ಪುನರಪಿ ಆಗಬಹುದು ಅಂತ. ಯಾವಾಗ ಕ್ರಿಸ್ತ ಶಕ 7ನೇ ಶತಮಾನದಲ್ಲಿ ಇಸ್ಲಾಂ ಈ ದೇಶಕ್ಕೆ ಬರುತ್ತೆ, ಇವತ್ತೇನು ಇರಾನ್ ಆಯ್ತಲ್ಲ, ಪರ್ಷಿಯಾ ಇದ್ದಂತಹ ಸಮಯಕ್ಕೆ ಅಲ್ಲಿ ಇಸ್ಲಾಂ ಆಗಮನ ಆಗುತ್ತೆ. ಇಸ್ಲಾಂ ಆಗಮನ ಆಯಿತು. ಇಸ್ಲಾಂ ಆಗಮನದ ನಂತರ ಯಹೂದಿಗಳ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಆಯಿತು. ಅದಾದ ನಂತರ ಇಸ್ರೇಲ್ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತು. ಇದು ಒಂದು ಭಾಗ ಆಯಿತು. ಅದಾದ ನಂತರ 1948ರಲ್ಲಿ ಇಸ್ರೇಲ್ ಅಸ್ತಿತ್ವಕ್ಕೆ ಬಂತು. ಯುರೋಪಿಯನ್ ಸೇರಿದಂತೆ ಬೇರೆ ಬೇರೆ ಎಲ್ಲವೂ ಕಡೆಯೂ ಕೂಡ ಹರಡಿ ಹೋಗಿದ್ದಂತಹ ಜನ ತಾವು ಒಗ್ಗಟ್ಟಾಗಿ ಬಂದು ಇಸ್ರೇಲನ್ನು ಸ್ಥಾಪನೆ ಮಾಡಿದರು. ಅದನ್ನು ಮಾನ್ಯ ಮಾಡಿದಂತಹ 2ನೇ ದೇಶವೂ ಕೂಡ ಇದೇ ಇರಾನ್ ಆಗಿತ್ತು. ಮಾನ್ಯ ಮಾಡಿದ 2ನೇ ದೇಶವೂ ಕೂಡ ಇರಾನ್ ಆಗಿತ್ತು. ಆದರೆ ಯಾವಾಗ 79ರಲ್ಲಿ ಖಮೇನಿ ಆಡಳಿತ ಶುರುವಾಯಿತಲ್ಲ, ಇಸ್ಲಾಮಿಕ್ ಕ್ರಾಂತಿಯಾಗಿ ಅವತ್ತಿನಿಂದ ಇಂಥದ್ದೊಂದು ಬಿಕ್ಕಟ್ಟುಗಳು ಶುರುವಾಗೋದಕ್ಕೆ ಹೋಯಿತು. ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋದು 3,000 ವರ್ಷಗಳ ಇತಿಹಾಸ ಅಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ಇರಾನ್ ಮತ್ತು ಇಸ್ರೇಲ್ ನಡುವೆ ಕಿತ್ತಾಟಗಳಿದೆ. ಇದು ಒನ್ಸ್ ಅಗೇನ್ ಪುನರಪಿ ಆಗಬಹುದು ಎನ್ನುವಂಥ ಆತಂಕ ಡೊನಾಲ್ಡ್ ಟ್ರಂಪ್ ಅವರಿಗಿದೆ. ಹೀಗಾಗಿ ಅದು ಏನಾಗುತ್ತೆ ನೋಡೋಣ. ಮತ್ತೊಂದು ಕಡೆ ಏನು ಅಂತ ಹೇಳಿದರೆ, ಮುಂದೇನು ಜಗತ್ತಿನ ಮುಂದೆ 2 ಹಾದಿ ಅಂತ. ಏನೇನಿದೆ, 2 ದಾರಿ ಇದೆ. ಇಸ್ರೇಲ್ ಮತ್ತು ಇರಾನ್ ಮತ್ತೆ ದಾಳಿಗಳನ್ನು ನಡೆಸಿದರೆ ಪೂರ್ಣ ಪ್ರಮಾಣದ ಯುದ್ಧ ಆಗಬಹುದು ಅಂತ. ಇದುವರೆಗೂ ಪೂರ್ಣ ಪ್ರಮಾಣದ ಯುದ್ಧ ಆಗಿಲ್ಲ, ಈ ಪೂರ್ಣ ಪ್ರಮಾಣದ ಯುದ್ಧ ಆಗಬಹುದು ಅಂತ. ಇರಾನ್ನ ಅಣುಶಕ್ತಿ ನೆಲೆಗಳ ಮೇಲೆ ಇಸ್ರೇಲ್ ಸೇನಾಪಡೆಗಳೆಲ್ಲ ಕಣ್ಣಿಟ್ಟಿದ್ದಾರೆ. ನೆತನ್ಯಾಹು ಹಠಮಾರಿತನಕ್ಕೆ ಬ್ರೇಕ್ ಹಾಕೋದಕ್ಕೆ ಅಮೆರಿಕಾಗೆ ಇದೀಗ ಒಂದು ಅಗ್ನಿ ಪರೀಕ್ಷೆ ಬಂದ್ಬಿಟ್ಟಿದೆ. ಹಾರ್ಮುಜ್ ಬಂದಾದರೆ ಜಾಗತಿಕ ಆರ್ಥಿಕತೆ ನೆಲಕಚ್ಚುತ್ತೆ,
ಯುದ್ಧ ಶಾಶ್ವತವಾಗಿ ನಿಲ್ಲೋದಕ್ಕೆ ಲೆಬನಾನ್ ಮೇಲಿನ ದಾಳಿಯನ್ನು ನಿಲ್ಲಿಸಬೇಕು ಅನ್ನೋ ಷರತ್ತಿದೆ. ಜಗತ್ತಿನ ದೊಡ್ಡಣ್ಣ ಅಮೆರಿಕ ಮಾತನ್ನು ಇಸ್ರೇಲ್ ಅವರು ಕೇಳ್ತಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. 1981ರಲ್ಲಿ ಯಾಕೆ ಇಸ್ರೇಲ್ ಮತ್ತು ಅಮೆರಿಕಾದ ಮಾತುಗಳು ಇತ್ಯಾದಿ ಅಂತ 1981ರಲ್ಲಿ ಒಂದು ಘಟನೆ ಆಯಿತು. ಆಪರೇಷನ್ ಒಫೇರಾ ಅಂತ ಕರೀತಾರೆ. ಇರಾಕ್ ಅಣುಬಾಂಬನ್ನು ತಯಾರು ಮಾಡ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಇಸ್ರೇಲ್ನವರು ಒಂದು ಒಪೇರಾ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಅವರು ದಾಳಿ ಮಾಡ್ತಾರೆ, ಧ್ವಂಸ ಮಾಡ್ತಾರೆ. ಅಮೆರಿಕ ಮಾತು ಹೇಳುತ್ತೆ ನೀವು ದಾಳಿಯನ್ನು ನಿಲ್ಲಿಸಬೇಕು ಅಂತ. ಅವತ್ತು ಇಸ್ರೇಲ್ನವರು ಅವರ ಮಾತುಗಳನ್ನು ಕೇಳಿದ್ರು 1981ರಲ್ಲಿ. 1956ರಲ್ಲಿ ಸೋಯೆಜ್ ಕಾಲುವೆ ಬಿಕ್ಕಟ್ಟು ಬರುತ್ತೆ. ಅದ್ರ ಬಗ್ಗೆ ಡೀಟೇಲ್ಸ್ಗೆ ನೆಕ್ಸ್ಟ್ ಸ್ಟೋರಿಗೆ ಬರ್ತೀನಿ ನಾನು ಏನೇನಾಗಿತ್ತು ಅಂತ. ಸೋಯೆಜ್ ಕಾಲುವೆಯ ಬಿಕ್ಕಟ್ಟು ಆದಂತಹ ಸಮಯದಲ್ಲೂ ಕೂಡ ಆರ್ಥಿಕ ದಿಗ್ಬಂಧನದ ಕಾರಣಕ್ಕಾಗಿ ಇಸ್ರೇಲ್ ಅಮೆರಿಕದ ಮಾತುಗಳನ್ನು ಕೇಳಿತ್ತು. 2024ರಲ್ಲಿ ಗಾಜಾ ಪಟ್ಟಿಯ ಮೇಲೆ ಇಸ್ರೇಲ್ ದಾಳಿ ಮಾಡ್ತಲ್ಲ, ಆ ಸಮಯದಲ್ಲೂ ಕೂಡ ಜೋ ಬೈಡನ್ ಮನವಿ ಮಾಡಿದ್ರು ನೀವು ಈ ಗಾಜಾ ಪಟ್ಟಿಯ ಮೇಲೆ ಮಾಡ್ತಾ ಇದ್ದಂತಹ ಯುದ್ಧವನ್ನು ನಿಲ್ಲಿಸಬೇಕು ಅಂತ. ಆದರೆ ಅವತ್ತು ಇಸ್ರೇಲ್ನ ಬೆಂಜಮಿನ್ ನೆತನ್ಯಾಹು ಹೇಳಿದ್ರು, ನಾವು ಯಾವುದೇ ಕಾರಣಕ್ಕೂ ಗಾಜಾ ಪಟ್ಟಿ ಮೇಲಿನ ದಾಳಿಯನ್ನು ನಿಲ್ಲಿಸಲ್ಲ, ನಮ್ಮ ಜೊತೆಗೆ ಅಮೆರಿಕ ಬರದೇ ಇದ್ದಾಗಲೂ ಕೂಡ ನಾವು ಏಕಾಂಗಿಯಾಗಿ ಹೋರಾಟವನ್ನು ಮಾಡ್ತೀವಿ ಅಂತ 2024ರಲ್ಲಿ ಹೇಳಿದ್ರು. ಇದೀಗ ಅಮೆರಿಕ ಲೆಬನಾನ್ ವಿಚಾರದಲ್ಲಿ ಮತ್ತೆ ಮಧ್ಯಸ್ಥಿಕೆ ವಹಿಸ್ತಾ ಇದೆ. ಲೆಬನಾನ್ ಮೇಲಿನ ದಾಳಿಯನ್ನು ತಡೆಯುವ ಪ್ರಯತ್ನವನ್ನು ಅಮೆರಿಕ ಮಾಡ್ತಾ ಇದೆ. ಈ ಸಮಯದಲ್ಲೂ ಕೂಡ 81 ಆಯಿತು, 81ರ ನಂತರ 1956, 81, 2024 ಈ ಸಮಯದಲ್ಲಿ ಮಾತುಗಳನ್ನು ಕೇಳಿದೆ. ಕೆಲವೊಂದಿಷ್ಟು ಬಾರಿ ಮಾತುಗಳನ್ನು ಕೇಳುವ ಪ್ರಯತ್ನವನ್ನು ಇಸ್ರೇಲ್ ಅವರು ಮಾಡಿಲ್ಲ. ಇದೀಗ 2026ರಲ್ಲಿ ಇರಾನ್ ವಿಚಾರದಲ್ಲಿ ಏನಾಗುತ್ತೆ ಕಾದು ನೋಡುವಂತಹ ಪ್ರಯತ್ನಕ್ಕೆ ನಾವು ಹೋಗಬೇಕು. ಹೀಗಾಗಿ ಒಂದು ದೊಡ್ಡ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಧ್ಯಪ್ರಾಚ್ಯ ಇದೆ. ಹೀಗಾಗಿ ಏನಾಗುತ್ತೆ ಕಾದು ನೋಡೋಣ.